ನಮಸ್ತೆ ಸ್ನೇಹಿತರೆ, ಅನಿತಾಸ್ ಬೈಟ್ಸ್ಗೆ ಸ್ವಾಗತ. ನಾವು ಯಾವಾಗಲೂ ಹೊರಗಡೆನೇ ತಂದೂರಿನ ತಿಂತಾ ಇರ್ತೀವಿ. ಅದೇ ತಂದೂರಿನ ಮನೆಯಲ್ಲಿ ಸೂಪರಾಗಿ ಕುಕ್ಕರಲ್ಲಿ ಹೇಗೆ ಮಾಡ್ಕೊಳ್ಬೋದು ನಾನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಮೊದಲಿಗೆ ಒಂದು ಪೇಸ್ಟನ್ನು ರೆಡಿ ಮಾಡ್ಕೊಂಡು ಬಿಡೋಣ. 1-3 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಹಾಗೆ 2 ಇಂಚಷ್ಟು ಶುಂಠಿನ ಹಾಕ್ಕೊಂಡು ಒಂದು ರೌಂಡು ಪೇಸ್ಟ್ ಮಾಡ್ಕೊಳ್ತಿದ್ದೀನಿ. ಪೇಸ್ಟ್ ರೆಡಿಯಾಗಿದೆ. ರೆಡಿ ಪೇಸ್ಟ್ ಸೇರಿಸ್ಕೊಳ್ಳೋರು ಹಾಗೆ ಸೇರಿಸ್ಕೊಳ್ಬೋದು. ನಾನು ಮನೆಯಲ್ಲೇ ಪೇಸ್ಟ್ ಮಾಡ್ಕೊಳ್ತಿರೋದ್ರಿಂದ ಒಂದು ರೌಂಡ್ ಕ್ರಷ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಧನಿಯಾ ಪುಡಿ, ಜೊತೆಗೆ 1 ಸ್ಪೂನಷ್ಟು ಕಾಳು ಮೆಣಸು. ಖಾರ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಬೋದು. ನಾನು ಇನ್ನೊಂದು ಅರ್ಧ ಚಮಚದಷ್ಟು ಅಚ್ಕಾರದ ಪುಡಿನ ಸೇರಿಸ್ಕೊಳ್ತೀನಿ. ಇದಿಷ್ಟನ್ನು ಒಂದು ರೌಂಡ್ ಪೇಸ್ಟ್ ಮಾಡ್ಕೊಂಡು ಬಿಡ್ತೀನಿ. ಪೇಸ್ಟ್ ನುಣ್ಣಗೆ ಚೆನ್ನಾಗಿ ಪೇಸ್ಟ್ ಆಗಿದೆ. ಕಲರ್ ಕೂಡ ಸೂಪರಾಗಿದೆ. ಈಗ ಮಿಕ್ಸಿಂಗ್ ಪಾತ್ರೆಗೆ ನಾನು ಪೇಸ್ಟನ್ನು ಶಿಫ್ಟ್ ಮಾಡ್ಕೊಳ್ತಿದ್ದೀನಿ. ಪೇಸ್ಟನ್ನೆಲ್ಲ ಸುರ್ಕೊಂಡಿದ್ದೀನಿ. ಅದಕ್ಕೆ ನಾನು 1-2 ಸ್ಪೂನಷ್ಟು ಫ್ರೆಶ್ ಮೊಸರನ್ನ ಹಾಕ್ಕೊಳ್ತಿದ್ದೀನಿ. ಮೊಸರನ್ನ ಹಾಕ್ಕೊಂಡಿದ್ದಾಗಿದೆ. ಇದಕ್ಕೇನೆ ಈಗ ಉಪ್ಪನ್ನು ಹಾಕ್ಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು. ನಾನು ಒಂದು ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ. ಇದ್ರ ಜೊತೆಗೆ 1/4 ಚಮಚ ಗರಂ ಮಸಾಲ ಪೌಡ್ರು, ಹಾಗೆ ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನು ಹಿಂಡ್ಕೊಳ್ತೀನಿ. ಇದಿಷ್ಟೇ ಪೇಸ್ಟ್ ಸ್ನೇಹಿತರೆ, ಸೂಪರಾಗಿರುತ್ತೆ ತಂದೂರಿ. ನಿಜವಾಗ್ಲೂ ಹೊರಗಡೆ ಎಲ್ಲ ತಿಂದರೆ ಅಷ್ಟೊಂದು ಕ್ರಿಸ್ಪಿಯಾಗಿರೋದೇ ಇಲ್ಲ. ಮೇಲೆ ನೋಡಲಿಕ್ಕೆ ತುಂಬಾ ಕ್ರಿಸ್ಪಿ ಅನಿಸುತ್ತೆ. ಒಂದು ಸೀಲ್ ಕಿತ್ತರೆ ಸಾಕು, ಒಳಗಡೆ ಎಲ್ಲ ಮೆತ್ತಗಿರುತ್ತೆ, ನೀರು ಬಿಟ್ಕೊಳ್ತಾ ಇರುತ್ತೆ. ಲೈಫಲ್ಲಿ ತಂದೂರಿ ತಿನ್ನಬಾರ್ದು ಅನ್ನೋ ಬ್ಯಾಡ್ ಫೀಲಿಂಗ್ ಬರುತ್ತೆ. ನೀವು ಒಮ್ಮೆ ಈ ಥರ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ, ಸೂಪರಾಗಿರುತ್ತೆ. ಇನ್ಯಾವತ್ತೂ ನೀವು ಹೊರಗಡೆ ತಿನ್ನಲ್ಲ. ಪೇಸ್ಟು ರೆಡಿ ಆಯಿತು. ಈಗ ಚಿಕನ್ ಪೀಸ್ಗೆ ಪೇಸ್ಟನ್ನು ಹಚ್ಕೊಳ್ಬೇಕು. ಚಿಕನ್ ಪೀಸ್ನ ಈ ಥರ ಚಾಕುಲಿ ಕಟ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಪೇಸ್ಟ್ ಹಿಡ್ಕೊಳ್ಳುತ್ತೆ. ಬ್ರಾಯ್ಲರ್ ಕೋಳಿ ಆಗಿರೋದ್ರಿಂದ ತುಂಬ ಸಾಫ್ಟ್ ಇರುತ್ತೆ, ಹಾಗಾಗಿ ಚಾಕುಲಿನೇ ಕಟ್ ಆಗುತ್ತೆ. ಖಾರ ಹಚ್ಕೊಳ್ಳೋದೆಲ್ಲ ಸ್ವಲ್ಪ ಡೀಪಾಗೇ ಫುಲ್ಲು ತೋರಿಸ್ತಿದ್ದೀನಿ, ಯಾವುದು ಕಟ್ ಮಾಡ್ತಿಲ್ಲ. ಖಂಡಿತ ಮನೆಯಲ್ಲಿ ಎಲ್ಲರೂ ಮಾಡ್ಕೊಂಡು ತಿನ್ಬೋದು ಅನ್ನೋ ಕಾರಣಕ್ಕೇ ನಾನು ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಕೂಡ. ಎಲ್ಲ ಪೀಸಸ್ಸು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಪೇಸ್ಟನ್ನು ನೀಟಾಗಿ ಹಚ್ಕೊಳ್ಬೇಕು. ಅದರಲ್ಲೇ ನೀಟಾಗಿ ಡಿಪ್ ಮಾಡಿದ್ರೆ ಚೆನ್ನಾಗಿ ಹಚ್ಕೊಳ್ಳುತ್ತೆ. ಮುಖ್ಯವಾಗಿ 1-2 ಗಂಟೆ ಮ್ಯಾರಿನೇಟ್ ಆಗಕ್ಕೆ ಬಿಡಬೇಕು. ಚೆನ್ನಾಗಿ ಖಾರ ಹಚ್ಕೊಳ್ಳುತ್ತೆ. ತುಂಬ ಬೇಗ ಅಂದ್ರೂ ಅಟ್ಲೀಸ್ಟ್ 1 ಗಂಟೆ ಆದ್ರೂ ಬಿಡಬೇಕಾಗತ್ತೆ. ಎಲ್ಲ ಪೀಸಸ್ಗೂ ಹಿಂಗೆ ಪೇಸ್ಟನ್ನು ನೀಟಾಗಿ ಡಿಪ್ ಮಾಡ್ಕೊಂಡು ಬಿಡಬೇಕು. ತುಂಬ ಸಿಂಪಲ್ಲಾಗೂ ಮಾಡ್ಕೊಳ್ಬೋದು. ಎಲ್ಲ ಪೀಸಸ್ಗೂ ಪೇಸ್ಟ್ ಹಚ್ಚಿದ್ದೀನಿ. ತಂದ ತಕ್ಷಣ ಪೇಸ್ಟ್ ಮಾಡಿ ಹಚ್ಚಿ ಇಟ್ಬಿಟ್ರೆ 1-2 ಅವರು ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ. ಆಮೇಲೆ ನಮ್ಗೆ ಯಾವಾಗ ಬೇಕೋ ಆವಾಗ ತಂದೂರಿನ ಫ್ರೈ ಮಾಡ್ಕೊಳ್ಬೋದು. ಈಗ ಪ್ಲೇಟ್ ಮುಚ್ಚಿಬಿಟ್ಟು ನಾನು 2-3 ಗಂಟೆ ಇಟ್ಟಿದ್ದೆ. ಎಲ್ಲರೂ ಗ್ರಿಲ್ ಇದ್ರೇ ಮಾಡ್ಕೊಳ್ಳೋಕ್ಕಾಗುತ್ತೇನೋ, ತಂದೂರಿ ಮನೇಲಿ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಅಂದ್ಕೊಳ್ತಿರ್ತೀವಿ. ಆದರೆ ಈ ಮೆಥಡಲ್ಲಿ ಕೂಡ ತಂದೂರಿನ ಮಾಡ್ಕೊಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಮೊದಲಿಗೆ ನಾನೊಂದು ಕುಕ್ಕರ್ನ ತೊಗೊಂಡಿದ್ದೀನಿ. ನೀರೆಲ್ಲ ನೀಟಾಗಿ ಡ್ರೈ ಮಾಡ್ಕೊಂಡು ಬಿಡಬೇಕು. ಅದಕ್ಕೆ ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕ್ಕೊಳ್ಬೋದು. ನಾನು ತುಪ್ಪನೇ ಹಾಕ್ಕೊಳ್ತಿದ್ದೀನಿ. ತುಪ್ಪ ನೀಟಾಗಿ ಕುಕ್ಕರ್ಗೆಲ್ಲ ಗ್ರಿಲ್ಸ್ ಆಗಬೇಕು. ಗ್ರಿಲ್ಸ್ ಆಗಿದೆ. ಈಗ ಪೀಸ್ಗಳನ್ನ ಎಲ್ಲ ನೀಟಾಗಿ ಜೋಡಿಸ್ಕೊಳ್ಬೇಕು. ಪೀಸ್ ಯಾವುದೇ ಕಾರಣಕ್ಕೂ ಓವರ್ ಫ್ರೈ ಆಗಲ್ಲ, ಕರೆಕ್ಟ್ ಅದಕ್ಕೆ ಫ್ರೈ ಆಗುತ್ತೆ.
ತುಪ್ಪ ಸ್ವಲ್ಪ ಏನಾದರೂ ಪಾತ್ರೆಯಲ್ಲಿ ಸೀದಿದ್ರೆ ಏನು ಪರವಾಗಿಲ್ಲ, ಅಲ್ಯೂಮಿನಿಯಂ ಕುಕ್ಕರ್ ಆಗಿರೋದ್ರಿಂದ ತೊಳಿಲಿಕ್ಕೂ ಏನು ಕಷ್ಟ ಆಗಲ್ಲ. ಮೇಲೆ ಸ್ವಲ್ಪ ತುಪ್ಪನ ಹಾಕೊಂಡು ಬಿಡಬೇಕು. ಹೀಗೆ ತುಪ್ಪನ ಮೇಲೆ ಕೆಳಗೆ 2 ಸೈಡು ಹಾಕೊಳ್ಳೋದ್ರಿಂದ ಚಿಕನ್ನು ಎಷ್ಟು ಬೇಯಬೇಕು ಅಷ್ಟು ಹದದಲ್ಲೇ ಬೇಯುತ್ತೆ, ಓವರ್ ಫ್ರೈ ಆಗಲ್ಲ. ಲಿಡ್ ಕ್ಲೋಸ್ ಮಾಡಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ನಾನು 2 ವಿಸಲ್ ಕೂಗಿಸ್ಕೊಳ್ತೀನಿ. ಸೂಪರಾಗಿ ಬೆಂದಿರುತ್ತೆ. 2 ವಿಸಲ್ ಕೂಗಿಸಿ ತಣ್ಣಗಾಗಿದೆ. ಲಿಡ್ ಓಪನ್ ಮಾಡ್ತಿದ್ದೀನಿ. ನೋಡಿ, ಚಿಕನ್ ಎಲ್ಲ ಸೂಪರಾಗಿ ಬೆಂದಿದೆ. ತುಪ್ಪ ಮಾತ್ರ ಸ್ವಲ್ಪ ಸೀದಿದೆ ಪಾತ್ರೆಯಲ್ಲಿ, ಪರವಾಗಿಲ್ಲ. ಈಗ ಇನ್ನೊಂದು ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕು ಅಂದರೆ ಈ ಥರ ಗ್ರಿಲ್ ಇಟ್ಕೊಂಡು ನೀಟಾಗಿ 2 ಸೈಡು ಫ್ರೈ ಮಾಡ್ಕೊಳ್ಬೇಕು. ಇಲ್ಲ ಹಾಗೆ ಕುಕ್ಕರಲ್ಲಿ ರೆಡಿಯಾಗಿರೋದನ್ನೇ ನಾವು ಸೇವನೆ ಮಾಡ್ತೀವಿ ಅಂದ್ರೂ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತೆ ಅಷ್ಟೇ. ಈ ಥರ ಮೆಸಿಟ್ಕೊಂಡು ಕ್ಲೀನಾಗಿ 2 ಸೈಡು ಫ್ರೈ ಮಾಡ್ಕೊಳ್ಬೇಕು. ನಮಗೆ ಹೆಂಗೆ ಬೇಕು ಹಂಗೆ ಫ್ರೈ ಮಾಡ್ಕೊಳ್ಬೋದು. ಅದರಲ್ಲಿರೋ ಆಯಿಲ್ ಕಂಟೆಂಟ್ ಎಲ್ಲ ಡ್ರೈ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲೇ ಇನ್ನೊಂದು ಮೆಥಡ್ ಅಂದರೆ ತೆಂಗಿನಕಾಯಿ ಚಿಪ್ಪು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಒಂದು ಚಿಪ್ಪನ್ನು ಒತ್ತಿಸ್ಕೊಂಡು ಆಮೇಲೆ ಬಾಣಲೆಯಲ್ಲಿ ಒಂದು 5-6 ಚಿಪ್ಪನ್ನು ಹಾಕ್ಕೊಂಡು ಎಲ್ಲ ಕೆಂಡ ಮಾಡಿಕೊಂಡ್ರೆ ಇದೇ ಮೆಸಿಟ್ಕೊಂಡು ಬೇಯಿಸ್ಕೊಳ್ಬೋದು. ಆ ಥರ ಫೆಸಿಲಿಟಿ ಎಲ್ಲರಿಗೂ ಇಲ್ಲ ಅಂದರೆ ಈ ರೀತಿಯಾಗಿ ತಂದೂರಿನ ಬೇಯಿಸ್ಕೊಳ್ಬೋದು. ತುಂಬಾ ಸೂಪರಾಗಿರುತ್ತೆ ಸ್ನೇಹಿತರೆ. ಈ ಥರ ಒಂದು ಸಾರಿ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ. ಇನ್ಯಾವತ್ತೂ ನಾವು ಹೊರಗಡೆ ತಂದೂರಿ ತಿನ್ನಬೇಕು ಅಂತಲೇ ಅನಿಸಲ್ಲ. ಮತ್ತು ಸಿಂಪಲ್ ಮೆಥಡ್ ಕೂಡ ಇದು. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ಅವರೆಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಆಯಿಲ್ ಕಂಟೆಂಟ್ ನಮಗೆ ಎಷ್ಟು ಬೇಕೋ ಅಷ್ಟು ಡ್ರೈ ಮಾಡ್ಕೊಳ್ಬೋದು. ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ನೋಡಿ, ಇದೇ ರೀತಿ ಎಲ್ಲ ಪೀಸಸ್ನ ಬೇಯಿಸ್ಕೊಂಡಿದ್ದೀನಿ. ತಂದೂರಿ ರೆಡಿಯಾಗಿದೆ. ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಿದ್ದೀನಿ. ನೋಡಿ ಎಷ್ಟು ಸೂಪರಾಗಿ ಬಂದಿದೆ ತಂದೂರಿ. ಖಂಡಿತ ಈ ರೀತಿಯಾಗಿ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ಸ್ ಮಾಡಿ ತಿಳಿಸಿ ಸ್ನೇಹಿತರೆ. ಈ ಕುಕ್ಕರ್ ತಂದೂರಿ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ನನಗೊಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.